ಡಿಫ್ರೆನ್ಸ್ ಇದೆ. ಅವರ ಅವಶ್ಯಕತೆ ಇಲ್ಲ ಅನ್ನೋಕ್ಕೂ ಅವ್ರು ಬೇಕಾಗೇ ಇಲ್ಲ ಅನ್ನೋಕ್ಕೂ ಧ್ವನಿತಾರ್ಥದಲ್ಲೂ ಕೂಡ ಅರ್ಥ ವ್ಯತ್ಯಾಸ ಬರ್ತದೆ. ಹಾಗಾದರೆ ಇವಾಗ ಹೇಳದಂತೆ ನಾವು ಅಡವಿ ಆಚಾರ್ಯರಿಗೂ ವಿರೋಧ ಮಾತಾಡುವಂಥ ವ್ಯಕ್ತಿಗಳು ಇವರು ಅಂತ ನೀವು ತಪ್ಪರ್ಥ ತಿಳ್ಕೊಳ್ಳಬಹುದು. ಆದರೆ ಈ ಎಲ್ಲ ಈ ವೈರುಧ್ಯವಾದಂಥ ವಾಕ್ಯಗಳನ್ನು ತತ್ವ ಸಮನ್ವಯತಾಗಲಿ, ಗತಿ ಸಾಮಾನ್ಯತಾಗಲಿ, ಸಮಾಕರ್ಷತಾಗಲಿ ಇತ್ಯಾದಿ ಸೂತ್ರಗಳ ಅನುಸಾರ ಇದನ್ನು ನಾವೊಂದು ಸಮನ್ವಯ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಒಂದಕ್ಕೊಂದು ವಿರೋಧ ಇದೆ ಅಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಪರಸ್ಪರ ವಿರೋಧಯೋ ಅನ್ಯತರ ನಿಷೇಧ ವಿಧನಾಂತರೀಯಕತ್ವ ಆತು. ಹಾಗಿಲ್ಲದೆ ಅದು ಸಿದ್ಧಾಂತ ಹೆಂಗಾಗುತ್ತೆ? ಇಲ್ಲಿ ವಾಕ್ಯಗಳನ್ನು ತಗೋತೀವಿ, ನಾವು ವ್ಯಕ್ತಿಗಳನ್ನು ತಗೊಳ್ಳೋದಿಲ್ಲ. ನಾವು ದಯವಿಟ್ಟು ತಿಳ್ಕೊಳ್ಳಿ. ಈಗ ಎರಡೂ ವ್ಯಾಖ್ಯಾನಕಾರರ ಅಭಿಪ್ರಾಯ ಪರಸ್ಪರ ವಿರುದ್ಧ ಇರುತ್ತೆ. ಅದನ್ನು ಸಮನ್ವಯ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಇಲ್ಲ ಇವ್ರನ್ನ ಕೆಳಗೆ ಹಾಕಬೇಕು, ಇಲ್ಲ ಅವ್ರನ್ನ ಕೆಳಗೆ ಹಾಕಬೇಕು. ಸೊ ಬ್ರಹ್ಮಾತ್ಯ ಬರ್ತದೆ. ಇಬ್ಬರು ಜ್ಞಾನಿಗಳಲ್ಲಿ ಯಾವ್ದಾದ್ರು ಒಂದು ಬ್ರಹ್ಮಾತ್ಯ ಬರುತ್ತೆ. ಅರ್ಥ ಆಯ್ತಾ ನನ್ನ ಸಂಕಟ? ಆದ್ದರಿಂದ ಎರಡೂ ವ್ಯಾಖ್ಯಾನಕಾರರು ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ವಿಷಯವನ್ನು ನಾನು ಇಡುವುದೇ ಇಲ್ಲ. ಹಾಗಾದ್ರೆ ನಮ್ಮ ಗುರುಗಳು ಏನು ಹೇಳಿದ್ರು ಅಂದರೆ ಅದು ತಂಟ್ಕೋಬೇಡ ನೀನು, ಅವರ ಅಭಿಪ್ರಾಯ ನಿಂಗೆ ಗೊತ್ತಿಲ್ಲ. ಹಾಗಾದ್ರೆ ಹೆಂಗೆ ಗೊತ್ತಾಗುತ್ತೆ? ನಿಂಗೆ ಗೊತ್ತಾಗೋದೇ ಇಲ್ಲ ಅದು ಯಾಕೆ ಬರೆದಿದ್ದಾರೆ ಅನ್ನೋದು. ಏಕೆಂದರೆ ನಮ್ಮ ಭಾಷ್ಯ ದೀಪಿಕಾಚಾರ್ಯರು ವಾದರಾಜ ಗುರುಸಾರ್ವಭೌಮರಿಗೆ ಸಾಮಾನ್ಯ ವ್ಯಾಕರಣ ಜ್ಞಾನ ಇಲ್ಲ ಅಂತ ಬರೀತಾರೆ. ಒಪ್ಕೋತೀರಾ? ಒಪ್ಕೋತೀರೇನ್ರಿ? ಇವತ್ತೊಬ್ಬ ಭಾಷ್ಯಕಾರ ಮಾಡಿರೋನು ಅದೇನು ಮಹಾಂತಾನೆ, ಲಕ್ಷ್ಮೀನಾರಾಯಣತ್ವ ಪೂರ್ಣಬೋಧ ಗುರು ನಪಿ ಅಂತ ರಾಯರು ಪ್ರಯೋಗ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಹೇಗಾಗುತ್ತೆ ಅಂತ ಒಬ್ಬ ವ್ಯಾಕರಣದವನು. ಲಕ್ಷ್ಮೀ ತತ್ವನೇ ಬೇರೆ, ನಾರಾಯಣ ತತ್ವನೇ ಬೇರೆ. ಜಗತಪ್ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಮುಂದಾಗೆ ಇಲ್ಲಿ ದ್ವಿತೀಯ ಬರಬೇಕಾಯಿತು ಪ್ರಥಮಾಂತದಲ್ಲಿ ಹೇಗೆ ಅಂದರೆ ನೀನು ವೇದಾಂತ ಕೂಡ್ಸೋಕ್ಕಾಗತ್ತಾ? ವ್ಯಾಕರಣ ಶಾಸ್ತ್ರ ಒಪ್ಪಲ್ಲ ಅದು. ಹಾಗಾದ್ರೆ ರಾಯರು ವಿರುದ್ಧ ಹೇಳಿದ್ದಾರೆ ಅಂತ ಹೇಳಲಿಕ್ಕಾಗತ್ತಾ? ಹೀಗೆ ಅದು ಬ್ರಹ್ಮತ್ಯದಲ್ಲಿ ಪರಿವರ್ತನ ಆಗುತ್ತೆ. ಅದಕ್ಕೆ ನಮ್ಮ ಗುರುಗಳು ಏನು ಹೇಳಿದರು? ಪರಸ್ಪರ ಶ್ರುತಿಯಾಗಲಿ ಪುರಾಣಗಳಾಗಲಿ ಶಾಸ್ತ್ರವಾಕ್ಯಗಳು ಪರಸ್ಪರ ವಿರೋಧ ಇಟ್ಟಾಗ ನಿಮಗೆ ಬ್ರಹ್ಮಹತ್ಯೆಗೆ ಅವಕಾಶ ಇಲ್ಲ. ಆಮೇಲೆ ಪೂರಕ ಪ್ರಮಾಣಗಳನ್ನು ಎತ್ತಲ ಕಡೆಗೆ ಬರುತ್ತೋ ಅತ್ತಲ ಕಡೆಗೆ ತಗೊಂಡು ಒಂದು ಸಮನ್ವಯ ಸಿದ್ಧಾಂತನ ನೀವು ಮಾಡಬಹುದು ಅಂತ ನನಗೆ ಎಚ್ಚರಿಕೆ ಕೊಟ್ಟಿದ್ದರು. ಅಂದಿನಿಂದ ನಾನು ಪ್ರಾರಂಭ ಮಾಡಿದವನು ಇದರಲ್ಲಿ ಪ್ರವೇಶ ಮಾಡಿದ್ದೇನೆ. ಅನ್ನ ಈಗ ನನ್ನ ಹತ್ರ ಸಂಗ್ರಹ ಆಗಿರ್ತಕ್ಕಂಥದ್ದನ್ನು ಎಲ್ಲ ಶ್ರುತಿಗಳು ಮತ್ತು ಪ್ರಾಣವಾಕ್ಯಗಳು, ಪ್ರಕಾಶ ಸಂಹಿತಾದಿ ವಾಕ್ಯಗಳು ಇತ್ಯಾದಿವೇನ ಆನಂತರದಲ್ಲಿ ಹರಿಕಥಾಮೃತಸಾರ. ಏಕೆಂದರೆ ಇವರು ಹೇಳಿದಾಗೆ ಭಾಳ ಅದೊಂದು ಮುಖ್ಯವಾದ ವಿಷಯ. ಹೆಚ್ಚಿಗೆ ಪ್ರಮಾಣಗಳನ್ನ ತಗೊಂಡಿರೋದು ಹರಿಕಥಾಮೃತಸಾರ, ಪ್ರಕಾಶ ಸಂಹಿತೆ. ನನ್ನ ಒಂದು ಅನುಭವದಲ್ಲಿ ಪ್ರಕಾಶ ಸಂಹಿತೆ ಅನ್ನೋದು ಅತ್ಯಂತ ಪ್ರಾಮಾಣಿಕ ಗ್ರಂಥ ಅಂತ ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಆ ಗ್ರಂಥ ನನ್ನ ಹತ್ರ ಇದೆ, ಅದಕ್ಕೆ ನಂಗೆ ಅಷ್ಟು ದೊಡ್ಡದಷ್ಟೇ. ನಾಲ್ಕು ಪರಿಚ್ಛೇದದಲ್ಲಿ, ಒಂದೊಂದು ಪರಿಚ್ಛೇದದಲ್ಲಿ 15ರಿಂದ 20 ಅಧ್ಯಾಯಗಳಿವೆ. ವಿಶ್ವೋತ್ತಮ ತೀರ್ಥರಿಗೆ ನಾನು ಜೆರಾಕ್ಸ್ ಮಾಡಿಸ್ಕೊಟ್ಟಿದ್ದೀನಿ. ಪರ್ಯಾಯದಲ್ಲಿ ಕೂತಾಗ ನಂಗೆ ಬೇಕೇ ಬೇಕು ಅಂತ ಕೇಳಿದ್ರಿಂದ ನಮ್ಮ ಹಿರಿಯರ ಸಂಗ್ರಹ. ಅದರಲ್ಲಿ ರುಜು ಅಧ್ಯಾಯ ಅಂತಲೇ ಒಂದು ಅಧ್ಯಾಯ ಹೊರಡ್ತಾರೆ. ಆ ಅಧ್ಯಾಯೋಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಈಗ ನಾನು ಸಂಗ್ರಹ ಮಾಡಿರೋದು. ಅಲ್ಲಿ ಏನು ಅಂದರೆ ಇಲ್ಲಿ ಲಕ್ಷ್ಮೀನಾರಾಯಣರಿರ್ತಾರೆ ಅನ್ನೋದಿದೆಯಲ್ಲ, ಈಗ ತಾನೇ ಒಂದು ಮಾತು ಬಂತು, ನಿಯಾಮಕತ್ವ ಬೇರೆ ಅಭಿಮಾನಿತ್ವ ಬೇರೆ ಅಂತ. ಅಭಿಮಾನಿಯಾಗಿ ರಮಾನಾರಾಯಣರಿದ್ದಾರ, ನಿಯಾಮಕರಾಗಿ ನಾರಾಯಣರ ಇದ್ದಾರ? ನಿಯಾಮಕರಾಗೇ ಇರೋದು. ಹೌದು, ನಿಯಾಮಕರಾಗೇ ಇರಬೇಕು. ಅಭಿಮಾನಿಯಿಂದ ಇದ್ದರೆ ಕೆಲಸ ಆಗಲ್ಲ. ನಿಯಾಮಕರಿದ್ದ ಮಾತ್ರಕ್ಕೆ ಅವರೇನೇ ಕೆಲಸ ಮಾಡಲ್ಲ, ಇನ್ನೊಬ್ಬರಿಂದ ಕೆಲಸ ಮಾಡಿಸ್ತಾರೆ. ಅವ್ರು ಯಾರು ಅಂದರೆ ವಾಯುದೇವರು ಅಂತ ಆ ಪ್ರಮಾಣ ಇದೆ. ವಾಯುದೇವರಿಲ್ಲದೆ ಭಗವಂತ ಯಾವ ಕೆಲಸವನ್ನು ಈ ಪ್ರಕೃತಿಯಲ್ಲಿ ಮುಕ್ತರಾದರೂ ಕೂಡ ಅವ ಸ್ವಂತ ಮಾಡೋದಿಲ್ಲ. ವಾಯುದೇವರ ದ್ವಾರನೇ ಮಾಡಿಸೋದು ಅನ್ನೋಕ್ಕೆ 10 ಪ್ರಮಾಣಗಳಿವೆ. ಇಂಥ ಪ್ರಮಾಣಗಳು ಪೂರಕ ಬಂದಾಗ ನಮಗೇನು ಅಡವಿ ಆಚಾರದಾಗಲಿ ಮತ್ತೊಬ್ಬರದಾಗಲಿ ನಮಗೆ ವಿರೋಧ ಎಂಬತಕ್ಕಂಥದ್ದು ಬರೋದಿಲ್ಲ. ಆಮೇಲೆ ಇದಕ್ಕೆ ವಿರೋಧ ಪರಿಹಾರ ಹೇಗೆ ಮಾಡ್ತೀರಿ ಹಾಗಾದ್ರೆ ನೀವು ಅಂದರೆ ಮುಗಿಸೋದಾದ್ರಿಂದ ಹೇಳ್ತಾರೆ. ನನ್ನ ಗುರುಗಳೊಂದು ಮಾತು ಹೇಳಿದ್ರು, ಇಂಥ ಒಂದು ಪರಿಸ್ಥಿತಿ, ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಿಂಗೆ ಪಾಪ ಬರೋಲ್ಲ. ಯಾಕೆ ಬರೋದಿಲ್ಲ ಅಂದರೆ, ಹುಚ್ಚ ಯಾವುದು ಗುರುಪದೇಶದ ಕ್ರಮದಲ್ಲಿ ತಿಳಿಯೋದೇ ಯಾವುದು ಪ್ರಪಂಚದಲ್ಲಿ ಇಲ್ಲದೇ ಇದ್ದರೆ, ಅರ್ಥ ಆಯ್ತಾ? ಎಲ್ಲ ಪುಸ್ತಕದ ವಾಕ್ಯಗಳಲ್ಲೇ ನಿಮ್ಗೆ ಸಿಗೋದಾಗಿದ್ದರೆ, ಪುಸ್ತಕಗಳ ಸಮನ್ವಯದಿಂದಾನೇ ನಿಮ್ಗೆ ಸಿಗೋದಾಗಿದ್ದಿದ್ರೆ ಗುರುವಿನ ಅವಶ್ಯಕತೆನೇ ಇಲ್ಲ, ಉಪದೇಶದ ಅವಶ್ಯಕತೆನೇ ಇಲ್ಲ ನಿಮಗೆ, ಅಲ್ವಾ? ಆಚಾರ್ಯಾದ್ಯೇವ ವಿದಿತಾ ವಿದ್ಯಾ ಸಾಧಿಷ್ಟಂ ಪ್ರಾಪಯತೆ ತಸ್ಮಾದಾಚಾರ್ಯವಾನ್ ಪುರುಷೋ ವೇದ. ಅದೆಲ್ಲ ಆಗಬೇಕಾಗಿತ್ತು ನಿಮಗೆ. ಇನ್ನು ಉಪದೇಶ ಕ್ರಮದಲ್ಲಿಯೂ ಸಮನ್ವಯ ಮಾಡ್ತಕ್ಕಂಥದ್ದಿದೆ. ಆದ್ದರಿಂದ ನಿಂಗೆ ಯಾವಾಗಂತ ಅಧಿಕಾರ ಬಂದು ಅಂಥ ಗುರುಗಳು
ಇರ್ತಕ್ಕಂಥವರಾಗುತ್ತಾರೋ ಆಗ ಅದು ಚಿಂದಿ ಬಿಂದಿಯಾಗಿ ನಿಮಗೆ ಸಮನ್ವಯ ಎಂಬತಕ್ಕಂಥದ್ದು ಆಗುತ್ತೆ ಎನ್ನುವಾಗ ಅಂಥ ಗುರುಗಳ ಪಟ್ಟಿಯಲ್ಲಿ ಅಡವಿ ಆಚಾರ ಸೇರ್ತಾರಾದ್ದರಿಂದ ನಮ್ಗೆ ಅವ್ರ ದೊರಕುತ್ತೆ. ಇವತ್ತು ನಾವು ಅಡವಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಸೇವಾದಿಗಳು ಮಾಡಿದಾಗ ಸೂಚನೆ ಕೊಡಬಹುದು. ಆದರೆ ಗ್ರಂಥಕೃತವಾಗಿರ್ತಕ್ಕಂಥದ್ರಲ್ಲಿ ಶ್ಲೋಕಗಳು ಏನು ಹೇಳಿದಾರೋ ಅಷ್ಟಿಂದ ಮಾತ್ರನೇ ನಾವು ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕಿಂತ ಮೀರಿದ ಆಚಾರ ವಾಕ್ಯ ಇದ್ದರೆ, ಅದಕ್ಕಿಂತ ಮೀರಿದವಾದಂಥ ಶ್ರುತಿಗಳಿದ್ದಾಗ ಬಲಿಯಸಿ ಆಗುತ್ತೆ. ಹಾವೆಂದ್ಬಿಟ್ಟು ಅರವಿ ಆಚಾರದ ಅವಮಾನ ಮಾಡೋದು ಅಂತ ಯಾರು ತಿಳ್ಕೊಬಾರ್ದು. ಈ ರೀತಿಯಾದ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಕುತರ್ಕಾಭ್ಯಾಸ ವಿಜೃಂಭಿತಂ ಅಂತ ವಾಕ್ಯಗಳು ಸೇರಿಸ್ಬಿಡ್ತಾರೆ. ಅಷ್ಟೆಲ್ಲ ಯಾಕೆ ಹೋಗ್ತೀರಿ ಸ್ವಾಮಿ? ಆಗಮಾನುಗ್ರಹ ಭಾವೇ ನ ತರ್ಕ ಸ್ಯಾತ್ ಪ್ರತಿಷ್ಠಿತ. ಆಗೋದು ನಿಮ್ಮ ಯುಕ್ತಿ ಎಲ್ಲ ದೂರ ತೋಪಾಸ. ಆಗಮ ಇದ್ರೆ ಯುಕ್ತಿ ಮಾತಾಡು, ಆ ಯುಕ್ತಿಗೆ ಆಗಮ ಸಹಕೃತ ಇದ್ರೆ ಮಾತಾಡು. ಆಗಮ ಸಹಕೃತ ಇಲ್ಲದೇ ಇದ್ದ ಯುಕ್ತಿ ನನ್ನ ಪಕ್ಕಕ್ಕಿಡು ಅಂದ್ಬಿಟ್ರು. ಅಂದ್ರೆ ಆಗಮೇ ಪ್ರಧಾನ ಆಯಿತು. ಅಂಥ ಆಗಮಗಳಲ್ಲಿ ಶ್ರುತಿ ಆಗ್ಬೋದು, ಅನುವ್ಯಾಖ್ಯಾನ ಆಗ್ಬೋದು. ನೆನ್ನೆ ಯಾರೋ ಹೇಳಿದ್ನಲ್ಲ, ಹೀಗೆ ಎಲ್ಲೋ ಮಾತಾಡ್ತಾ ಇದ್ದೆ, ಆಚಾರ ವಾಕ್ಯದಲ್ಲಿ ಹಿಂಗಿದೆ, ನಿರ್ಣಯದಲ್ಲಿ ಅಂತ ಹೇಳಿದ್ರೆ ಸಾವಕಾಶ ಪ್ರಮಾಣ ಅಂದ್ಬಿಟ್ರು. ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ನಿರ್ಣಯನ್ನೇ ವಾಕ್ಯನೇ ನೀವು ಸಾವಕಾಶ ಅಂತ ಹೇಳಿದ್ರೆ ನಾನೇನು ಅವ್ರ ಹತ್ರ ಪ್ರಮಾಣ ಕೊಟ್ಟು ಮಾತಾಡಲಿ? ಯಾವ ಗರುಡಶೇಷ ರುದ್ರಾದಿಗಳಿಗೂ ಕೂಡ ಇದು ಸಾವಕಾಶ ಪ್ರಮಾಣ ಅಂತ ಹೇಳೋ ಯೋಗ್ಯತೆ ಇಲ್ಲ ವಾಯುದೇವರ ವಾಕ್ಯದ ಮೇಲೆ. ಅಂತಾರೆ ನೀವು ಇರ್ಬೋದು, ಅದು ಸಾವಕಾಶ ಇರ್ಬೋದು ಅಂತ ಹೇಳ್ಬಿಟ್ಟು ಗಾಳಿ ತೂರಾಟ ಮಾಡಿದ್ರೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ತಯಾರಿಲ್ಲ, ಅವರಿಗೆ ನನ್ನ ಪ್ರಮಾಣಗಳನ್ನು ಕೊಡೋಕ್ಕೆ ತಯಾರಿಲ್ಲ. ಆದ್ದರಿಂದ ಇದು ಗುರುವಿನ ಅನುಗ್ರಹದಿಂದ ಉಪದೇಶ ಕ್ರಮದಿಂದ ಬರ್ತಕ್ಕಂಥ ಜ್ಞಾನವೂ ಪೃಥಕ್ಕರನಾಗಿ ಇರುತ್ತಾದ್ದರಿಂದ ಪುಸ್ತಕೆ ಲಿಖಿತ ವಿದ್ಯಾ ಏನ ಸುಂದರಿ ಜಪ್ಯತೆ ಕಲ್ಪಕೋಟಿ ಶತೈರಪಿನ ಸಿದ್ಧಿ ಮಾಪ್ತಿ. ಸಿದ್ಧಿ ಅನ್ನೋದಾಗೋದಿಲ್ಲ. ಹಾಗಾಗಿದ್ರೆ ಯಾರ್ಯಾರು ಓದ್ದಾರೋ ಅವರೆಲ್ಲ ಜ್ಞಾನಿಗಳಾಗ್ಬಿಡ್ಬೇಕಾಯ್ತು. ಹಾಗಾಗಲು ಶಕ್ಯವಿಲ್ಲವಾದ್ದರಿಂದ ಗುರುವಿನ ಅವಶ್ಯಕತೆ, ಗುರುವಿನ ಉಪದೇಶ ಎಂಬತಕ್ಕಂಥದ್ದು ಅವಶ್ಯಕವ. ನ ಕೇವಲಮ್ಮೆ ಶ್ರವಣಾದಿವಿ ಗುರುಪ್ರಸಾದೇನೈವಚ್ಚ ಬ್ರಹ್ಮದರ್ಶನಂ ಎಂಬತಕ್ಕಂಥ ಶ್ರೀಮದಾ ಭಾಷ್ಯೋಕ್ತಿಯೂ ಕೂಡ ಇದೆ. ಆದ್ದರಿಂದ ಅಂಥ ಒಂದು ವರ್ಗಕ್ಕೆ ಇಂಥ ವಾಯುದೇವರ ವ್ಯಾಪಾರದ ಸೂಕ್ಷ್ಮತೆಗಳು ಸೇರಿರಬಹುದು ಎಂಬತಕ್ಕಂಥದ್ದನ್ನು ಇಟ್ಟುಕೊಂಡು ಅವುಗಳ ಸಂಗ್ರಹವನ್ನು ಮಾಡಿಟ್ಟಿದ್ವಿ. ಆದರೆ ಇಂಥ ಒಂದು ಅವಕಾಶ ಸಿಕ್ಕಿದಾಗ ಇಂಥ ಆರಾಧನೆಗಳು ದೊಡ್ಡವರ
ದಿವಸಗಳು ಇವರು ಹೇಳಿದಾಗೆ ಅವರ ಕಣ್ಣು ತೆರೆದಿನೋ ದಿನ. ಯಾವತ್ತೂ ಹೋಗಿ ಬೃಂದಾವನದ ಮುಂದೆ ನಾವು ಹೇಳ್ಕೊಳ್ಳೋದಕ್ಕಿಂತ ಇಂಥ ಆರಾಧನೆಯಲ್ಲಿ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತಾದ್ದರಿಂದ ಸ್ವಾಮಿ ಹಿಂಗಿದೆ ನೀವು ತಿಳಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಶೇಷ ಸಂದರ್ಭವಾದ್ದರಿಂದ ಇಂಥ ಒಂದು ಕ್ಲಿಷ್ಟವಾದಂಥ ಪ್ರಶ್ನೆಗಳು ನಾವು ಸಂಗ್ರಹ ಮಾಡಿರೋದನ್ನು ಜಿಜ್ಞಾಸೆಗಾಗಿ ತಿಳಿದವರು ಅರ್ಥ ಆಯ್ತೇನೆ. ಅದರಲ್ಲಿ ಮುದುಕರು ತದಕರು ಹಿರಿಯರು ಅಂತ ಈ ಜ್ಞಾನ ಸಾಧನೆಯಲ್ಲಿ ಯುವಕರು ಇರ್ಬೋದು. ನಚಿಕೇತ ಸಾಮಾನ್ಯನಲ್ಲ, ಅವನಿಗೇನು 100 ವರ್ಷ ಆಗಿರಲಿಲ್ಲ, ಗೊತ್ತಾಯ್ತೇನು. ಹಾಗೆ ಹಿರಿಯ ವಿದ್ವಾಂಸರು ಕಿರಿಯ ವಿದ್ವಾಂಸರು ಏನೇನು ತಮ್ಮ ಜ್ಞಾನದಲ್ಲಿ ಪರಿಶ್ರಮವನ್ನು ಪಟ್ಟಿರ್ತಾರೋ, ಎಷ್ಟು ಗ್ರಂಥಾವಲೋಕನಗಳಿಂದ ಅವರು ಅವಲೋಕನ ಮಾಡಿರ್ತಾರೋ ಅಂಥ ಒಂದು ಹೆಲ್ಪ್ ಅಂತಾರಲ್ಲ, ಸಹಾಯ, ಅವರ ಉಪಷ್ಟಂಬಕವಾಗಿರ್ತಕ್ಕಂಥ ವಿಷಯಗಳನ್ನು ಸ್ವೀಕಾರ ಮಾಡಿ ಆದಷ್ಟು ತತ್ವ ಸಮನ್ವಯ, ಆ ಸಮನ್ವಯ ಆದಮೇಲೆ ಅದನ್ನು ಪ್ರಪಂಚಕ್ಕೆ ಬಿಡ್ತೇನೆ ವಿನ ತತ್ವ ಸಮನ್ವಯ ಆಗದೇನೆ ಅದನ್ನು ಪ್ರಪಂಚಕ್ಕೆ ಬಿಡಲ್ಲ. ಇಲ್ಲದೇ ಇವರು ಹೇಳಿದ ಗತಿ ಆಗುತ್ತೆ. ಇಲ್ಲ ಆ ಜ್ಞಾನಿಗಳು ಬೈಬೇಕಾಗತ್ತೆ, ಈ ಜ್ಞಾನಿಗಳು ಬೈಬೇಕಾಗತ್ತೆ, ನಾನು ಅದಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡಿದ್ದೀನೇನೋ ಈ ಪ್ರಮಾಣ ಇರೋದ್ರಿಂದ ಅನ್ನೋ ಭ್ರಮ ನಮಗೂ ಬರುತ್ತೆ ಅಂಥ ಪಾಪದ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟು ಪ್ರಧಾನತಾಯಿ ಸಮಾನ ಪ್ರಮಿತತ್ವಾತ್ ಅಂತ ಒಂದು ವಾಕ್ಯ, ರುಜುಗಳಲ್ಲಿ ಸಮಾನ ಪ್ರಮಿತತ್ವಾತ್ ಅಂತ ಒಂದು ವಾಕ್ಯ. ಸಮಾನ ಪ್ರಮಿತತ್ವಾತನಕ್ಕೆ ವ್ಯಾಖ್ಯಾನ ಚಲಾರಿ ನರಸಿಂಹಾಚಾರ್ಯರು ಸ್ವರೂಪೇಣೇತಿ ಅಂತ ಬರೀತಾರೆ. ಆಯ್ತಾ? ಅಲ್ಲಿ ತನಕ ಯಾಕೆ ಹೋಗಬೇಕು ಅಂದರೆ ಮಧ್ವಿಜಯದಲ್ಲಿರ್ತಕ್ಕಂಥ ರುಜುಪುಂಗವಸ್ಥೆ ಪರಿಜಾನತ ಸ್ವಯಂ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಶ್ವಪತಿ ತೀರ್ಥರು ಏಕೈಕಸ್ಯ ಉತ್ತಮತ್ವ ಅಭಾವಾಚ್ಯ ಅಂತ ಬರೀತಾರೆ. ಒಬ್ಬೊಬ್ಬ ರುಜುಗಳಿಗೂ ಕೂಡ ಉತ್ತಮತ್ವದ ಅಭಾವ ಅಂದರೆ ಸರ್ವತೈವ ಸಮಾನ ಅಂತಲೇ ಅರ್ಥ. ಆದರೆ ಮಧ್ವಮತದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಸಮಾನವಾದ ಜೀವ ಇಲ್ಲ ಅಂತಾರೆ. ಯಾಕಿಲ್ಲ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಾದೀನಾಂಚ ಮುಕ್ತಾನ ತಾರತಮ್ಯೇತು ಕಾರಣಂ ಅನಾದಿಸ್ಥಿತ ನಿತ್ಯ ಭಕ್ತಿ ಗೊತ್ತಾಯ್ತಾ ಕೇನಾಪಿ ಕುತ್ರಚಿತ್ ಅನ್ಯತಾ ಕರ್ತು ಶಕ್ಯ, ಯಾರು ಮಾಡಲಿಕ್ಕೆ ಆಗಲ್ಲ. ಹಾಗಾದ್ರೆ ಆ ಭಕ್ತಿ ಅಂದರೆ ಹೇಗಿದೆ ಅಂತ ಕೇಳಿದ್ರೆ ಸುಖಜ್ಞಾನಾಕಂ ರೂಪಮೇವಂ ಭಕ್ತೇ ನ ಚಾನ್ಯತ ಅಂತ ಬರೀತಾರೆ. ಹೋಲಿ ಈ ತಾರತಮ್ಯ ಇದನ್ನು ಅಳಿಸೋಣ ಅಂತ ಕೇಳಿದ್ರೆ ಅನಾದ್ಯನಂತ ಕಾಲೇಪಿ ತಾರತಮ್ಯಂತು ಚಿರಾತನ ಅರ್ಥ ಆಯ್ತಾ ತಚ್ಚ ನೈಮಾನ್ಯತಾ ಕರ್ತು ಶಕ್ಯತೆ ಕೇನಾಪಿ ಕುತ್ರಚಿತು ಅಂತ ಬರೀತಾರೆ. ಇಂಥದ್ದು ನಿಮಗೆ 25 ಶ್ಲೋಕ ನಿರ್ಣಯದಲ್ಲಿ ತಗೊಡ್ತಾರೆ. 25 ಶ್ಲೋಕ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನ ಇಲ್ಲೇನಿಲ್ಲ, ಈಗ ಪುಸ್ತಕ ತಂದರೂ ಎತ್ತಾಕ್ಬಿಡ್ತೀನಿ ಗೊತ್ತಾಯ್ತಾ. ಯಾಕೆಂದರೆ ನಮ್ಮ ರೋಗ ಮತ್ತೊಂದರಲ್ಲಿ ಒಮ್ಮೊಮ್ಮೆ ಈಗ ನನಗೂ 75-35 ವರ್ಷ ಶುಗರು, ಸ್ವಲ್ಪ ನಮಗೂ ಮರಗು ಗಿರುವು ಮಾಡೋದು ಹೀಗೆಲ್ಲ ಆಗುತ್ತೆ. ಆದ್ದರಿಂದ ಆ ಥರ ಇಲ್ಲ ಅಂತ ಬರೆದಿಟ್ಟಿರ್ತೀನಿ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಾರತಮ್ಯ ಇಲ್ಲದೇ ನನ್ನ ಮತ ಇಲ್ಲ, ಭೇದ ತಾರತಮ್ಯ ಇಲ್ಲದೆ. ಅದಕ್ಕೋಸ್ಕರ ಅಂತರಂ ವಿದಾಚೇತಿ ವೈಲಕ್ಷಣ್ಯಂ ಪ್ರಕೀರ್ತಿತಂ ಅಂತ ಆಚಾರ್ಯರು ಭೇದಕ್ಕೆ ಲಕ್ಷಣವನ್ನು ಕೊಡ್ತಾರೆ. ಇಲ್ಲ ಅಂತರ ಅಂದ್ರೇನು, ಇಲ್ಲ ಭೇದ ಅಂದ್ರೇನು, ಇಲ್ಲ ವೈಲಕ್ಷಣ್ಯ ಅಂದ್ರೆ ಯಾವುದೋ ಜೀವಕ್ಕೆ ಇರಲೇಬೇಕು. ಈ ರೀತಿಯಾಗಿ ನಾವು ವತ್ಸಶ್ರುತಿ ಅಂತ ಒಂದು ಸಂಗ್ರಹ ಮಾಡಿದ್ದೀನಿ, ಅಪೂರ್ವವಾದಂಥದ್ದು. ಅದರಲ್ಲಿ ರುಜುಜೀವಾನಾಂ ಆಶಯ ಪೃಥಕ್ ಅಂತ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ರುಜುಜೀವರಗಳ ಮಧ್ಯದಲ್ಲಿ ತಾರತಮ್ಯ ಇಲ್ಲ ಅಂದರೆ ಇಲ್ಲಿ ಏನೋ ವೃದ್ಧಿ ರೂಪದ ಪ್ರಕಾಶತ್ವದಲ್ಲಿ ತಾರತಮ್ಯ ಒಗ್ಬೋದು, ಭೇದ ತಾರತಮ್ಯವನ್ನು. ಆದರೆ ಮುಕ್ತರಲ್ಲಿ ರುಜುಗಳಲ್ಲಿ ಸರ್ವತೈವ ಸಮಾನ ಅಂತ ಹೇಳುವವರು ಇದ್ದಾರೆ. ಈಗ ಅದರದ್ದು ಆಚಾರ್ಯಗೂ ವಿರೋಧ, ಈ ಶ್ರುತಿಗೂ ವಿರೋಧ ಆಗುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟೆ. ಆಗ ಆಚಾರ್ಯರು ತಾರತಮ್ಯ ಇದೆ ಅಂತ ಬರೆಯುವಾಗ ಜೀವಿಗಳಲ್ಲಿ ಜೀವಕೋಟಿ ಪ್ರವಿಷ್ಟರು ಹೌದಾ ಇಲ್ವಾ ರುಜು. ಯಾಕೆ ಅಂದರೆ ರಮಾನಾರಾಯಣರು ಈಶಕೋಟಿ ಆದರೂ ಕೂಡ ಅಲ್ಲಿ ಭೇದ ಇದೆ, ತಾರತಮ್ಯ ಇದೆ. ಪೂರ್ಣಗುಣತ್ವ ಅಪೂರ್ಣ ಗುಣತತ್ವ ಅದು ತಾರತಮ್ಯ ಆಯಿತು. ವೇದದಲ್ಲಿ ಅವಳು ಸ್ವರೂಪತಃ ಸ್ತ್ರೀ, ಪರಮಾತ್ಮ ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಪಂಸಕನೂ ಅಲ್ಲ. ತಸ್ಮಾತ್ ಅಜಂತು. ಆದ್ದರಿಂದ ಅಲ್ಲಿ ಭೇದ ಕೂತ ಇದೆ. ಭೇದ ಇರೋರಿಬ್ಬರಲ್ಲೇ ಭೇದ ಇದೆ, ತಾರತಮ್ಯ ಇದೆ ಎನ್ನುವಾಗ ಜೀವಕೋಟಿ ಪ್ರವೇಶರಲ್ಲಿ ಭೇದ ಇಲ್ಲ, ತಾರತಮ್ಯ ಇಲ್ಲ ಅಂದ್ರೆ ಏನರ್ಥ? ಇನ್ನು ಭೇದವೂ ಇರಬೇಕು, ತಾರತಮ್ಯವೂ ಇರಬೇಕು. ಇತ್ಯಾದಿ ಸೂತ್ರಗಳಲ್ಲಿ ಯಾವುದಧಿಕರಣ ಸೂತ್ರ ಆಗಲಿ, ನ ವಿಶೇಷಾತ್ ಓಂ ಇತ್ಯಾದಿ ಸೂತ್ರಗಳಲ್ಲಾಗಲಿ, ಮತ್ತು ಶ್ರೀಮದಾಚಾರ್ಯ ಒಂದು ಸೂಕ್ಷ್ಮವನ್ನು ಅವರೇ ಮಾತಾಡ್ತಾರೆ. ಏನಂತ? ಚತುರಾನನ ಪೂರ್ವ ವಿಮುಕ್ತ ಗಣಾಹ ಹರಿಂ ಏತ್ಯತು ಪೂರ್ವವದೇವ ಸದಾ. ಆಚಾರ್ಯ ಗಮನಿಸ್ಬೇಕು, ಪೂರ್ವವತ್ ಏವ ಸದಾ ಒಂದು ಭಾಗ ಅದು ಇರಲಿ, ಸೃಷ್ಟಿಯಾದಿ ವ್ಯಾಪಾರದಲ್ಲಿ ಇದರಲ್ಲೇ ಹೇಳೋಣ. ಮುಂದೆ ಒಂದು ಮಾತಾಡ್ತಾ ನಿಯತೋಚ್ಚ ವಿನೀಚತಯೈವ
ನಿಜಾಂ ಸ್ಥಿತಿಂ ಆಪು ಇತಿ ಸ್ಮ ಪರಂ. ಹೌದಪ್ಪ, ಆಯಿತು, ಆಗೋಯ್ತು, ಏನು ಹೆದರ್ಕೋಬೇಡ, ಆಗಲಿ, ಎಲ್ಲರೂ ಸಂತೋಷವಾಗಿದ್ದಾರೆ. ನೀವು ಬಂದು ಈಗಂತ ವಿಷಯ ಇತ್ತು, ಇದೇ ಅನ್ನ. ಆಯ್ತು ಸ್ವಾಮಿ, ಕೇಳ್ಕೊತೀನಿ ಸ್ವಾಮಿ, ಇವತ್ತೊಂದಿನ ಏಕಾದಶಿ ಥರ ಇರಿ ಅಂತ. ಹಂಗೇನು ಏಕಾದಶಿ ಥರ ಆಪು ಗತಿಂ ಇತಿ ಸ್ಮ ಪರಂ ವಚನಂ. ಈ ರೀತಿಯಾದಂಥ ಶ್ರುತಿ ಇದೆ. ಶ್ರುತಿ ಎಲ್ಲಿ ಸಿಕ್ಕಿದೆ? ನಂಗೆ ಬೇಡ, ಆಚಾರ ಇದೆ ಅಂತ ಹೇಳಿದ್ಮೇಲೆ ಮುಗೀತು. ಅಲ್ಲ, ಆಚಾರ ಹೇಳಿದ್ಮೇಲೆ ಮುಗೀತು, ನಂಗೆ ಆ ಶ್ರುತಿ ಹುಡ್ಕಕ್ಕೆ ಹೋಗಲ್ಲ. ನೇತೋಚ್ಚ ವಿನೀಚೈ, ಉತ್ತಮ ನೀಚ ಸ್ಥಿತಿಯಲ್ಲಿಯೇ ಮುಕ್ತರಾಗಿದ್ದಾರೆ ಅನ್ನೋ ಪದದ ಸ್ವಾರಸ್ಯ ಅನ್ನುವಂಥ ಗಣಕಾದಿಗಳು ಶ್ರೀಮದಾಚಾರ್ಯ ಕೊಡ್ತಾ ಇರುವಾಗ ಯಾವ ಜ್ಞಾನಿಗಳನ್ನ ನಾನು ಅವಮಾನ ಮಾಡ್ತಾ ಇಲ್ಲ. ಆದ್ದರಿಂದ ಉತ್ತಮತ್ವ ಅಭಾವಾಚ್ಯ ಅಂತ ಹೇಳಿರೋದು ಕಂಪ್ಲೀಟ್ ವಿರೋಧ ಆಗುತ್ತಲ್ಲ. ಹೇಗೆ ಸಮನ್ವಯ ಮಾಡಬೇಕು? ಆಚಾರವಾಣಿನೇ ನಮಗೆ ಪ್ರಧಾನ. ಶಿರ್ಷಪ್ರಾಯ ಕಳಶಪ್ರಾಯ ಅಂದ್ಬಿಟ್ಟು ನಮ್ಗೆ ಇನ್ನೇನೂ ಇಲ್ಲ. ಹಾಗನ್ನುವಾಗ ನೀವು ಈ ಜ್ಞಾನಿಗಳನ್ನ ಅವಮಾನ ಮಾಡಿದ್ರಿ ಅಂತ ನೀವು ಅಂದಾಗ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅಡವೆ ಆಚಾರ್ಯ ಕಾಲ್ವಲ್ಲ ಬಾಲ್ವಲ್ಲ ಧೂಳಿಗೆ ಸಮಾನ ಅಲ್ಲ ನಾವು. ಅದು ಹೇಗೆ ಅವಮಾನ ಮಾಡಲಿಕ್ಕೆ ಶಕ್ಯ? ಆದರೆ ವಚನಾತ್ ಪ್ರವೃತ್ತಿ ವಚನಾತ್ ನಿವೃತ್ತಿ ಅನ್ನೋ ನ್ಯಾಯ ಅನುಸಾರಣ ವಚನ ಅದಕ್ಕಿಂತ ದೊಡ್ಡದು ಇರುವಂಥ ಕಾಲಕ್ಕೆ ಶ್ರೀಮದಾಚಾರ್ಯರು ಇದಕ್ಕೇನಾದ್ರು ಒಂದು ವಿದ್ಯಮಾನಸ್ಯ ಗತಿಕಲ್ಪನಂ ಅಂತ ಮಾಡಬೇಕಲ್ಲ ಅನ್ನೋ ದುಃಖದಲ್ಲಿ ಹೇಳೋದು ಆಚಾರ್ಯ. ಹೀಗಾಗಿ ನಾನು ಕೆಲವು ಪ್ರಮಾಣಗಳನ್ನ ಬಿಡಲಿಕ್ಕೆ ಹೆದರ್ಕೋತಾ ಇಲ್ಲ. ಅದಕ್ಕೆ ಸ್ಪಷ್ಟವಾದ ಪ್ರಮಾಣದ ಉದಾಹರಣೆಯನ್ನು ಇವತ್ತು ನಾನು ಇಲ್ಲಿ ಕೊಡ್ತಕ್ಕಂಥವನಾಗಿ, ಹೀಗೆ ನನ್ನ ಹತ್ರ ಇರೋ ಪ್ರಮಾಣಗಳು ಉತ್ತಮ ಜಾತಿಯ ಪ್ರಮಾಣಗಳೇ ವಿನ ಕಡನಾರು ಅವರಿವರು ಹೇಳಿರುವಂಥದ್ದಲ್ಲ ಅನ್ನೋ ಇಂಥ ವಿಷಯಗಳನ್ನು ಇವತ್ತು ವಿದ್ವಾಂಸರ ಮಧ್ಯೆ ನಾನಾಗಿ ಹೋಗಿ ಹಾಕುವಂಥ ಸ್ಥಿತಿ ನನಗಿಲ್ಲ. ಅಥವಾ ಪೀಠಾಧಿಪತಿಯಾಗಿ ಕೂತಾಗ ಎಲ್ಲರನ್ನು ಕರೆದು ಇಟ್ಟಿದ್ದೀನಿ ಬನ್ರಪ್ಪ ಹೇಳಿ ಅನ್ನೋ ಸ್ಥಿತಿನೂ ನನಗಿಲ್ಲ. ಈ ಥರ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ ವ್ಯಾಸರಾಯರ ಆರಾಧನೆಯಲ್ಲಾದ್ದರಿಂದ ನನ್ನ ಯೋಗ್ಯತಾನುಸಾರವಾಗಿ ಒಂದು ಸಣ್ಣ ರೀತಿಯ ಸಭೆ ಎಂಬತಕ್ಕಂಥ ಅದನ್ನು ಮಾಡಿ ಅಲ್ಲಿ ನನ್ನ ಚಪಲಕ್ಕಲ್ಲ ವ್ಯಾಸರಾಜರು ಪ್ರೀತರಾಗಲಿ, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಮೂಲ ಗೋಪಾಲಕೃಷ್ಣ ನಮಗೆ ಅಂಥ ಉತ್ತಮವಾದಂಥ ಸಮನ್ವಯಾತ್ಮಕವಾದಂಥ ಬಾಯಲ್ಲಿ ಹೇಳ್ಕೋತೀವಿ, ಅವಿರೋಧಾಧ್ಯಾಯ, ಸಮಾನಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತೆಲ್ಲ. ಈ ಅವಿರೋಧಾಧ್ಯಾಯಕ್ಕೇನು ಮಾಡೋಣ? ಎಲ್ಲರೂ ಹೇಳ್ತಾರೆ ಎಲ್ಲ ಅವಿರೋಧ ಇದೆ, ಎಲ್ಲ ಅದರೊಳಗೆ ಇದೆ ಅಂತ ಹೇಳ್ಬಿಡ್ತಾರೆ. ಎಲ್ಲ ಇದೆ, ಒಳಕ್ಕೆ ಹೋಗ್ಬೇಕಲ್ಲ. ಆದ್ದರಿಂದಲೇ ಇಂಥ ಒಂದು ಸಮಸ್ಯೆಗಳು ಇರುತ್ತೆ ಅನ್ನೋದು ಅದರ ಹಿಂದೆ ಮುಂದಿನ ಕ್ಲಿಷ್ಟತೆ ಕಷ್ಟ ನಿಮಗೆ ಗೊತ್ತಾಗಲಿ ಕೆಟ್ಟಿರೋದೇವೇನಾ. ಯಾವ ಜ್ಞಾನಿಗಳನ್ನ ಅವಮಾನ ಮಾಡೋಕ್ಕಲ್ಲ, ಅಥವಾ ಅವರಿಗೆ ನಾನು ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ಳೋಕ್ಕೆ ನಾನೊಬ್ಬ ಮೂರ್ಖ ಶಿಖಾಮಣಿ. ನನಗೆಲ್ಲ ನಮ್ಮ ಸುಷ್ಮಿಯಿಂದ ಜ್ಞಾಪಿಸ್ಕೋತೇನೆ. ಏನು ಕೇಳಿದ್ರು ಪಾಪ ಒಂದೇ ಮಾತು ಅಲ್ವೇ, ನಾನು ದಡ್ಡ, ನನಗೇನು ಗೊತ್ತಿಲ್ಲ, ರಾಯರೇನು ಹೇಳಿದಾರೋ ಅದು ತಿಳ್ಕೊಂಡಿದ್ದಾರೆ. ಎಲ್ಲಿ ಬಂದು ಹೇಳಿದ್ದಾರೆ ರಾಯರು ಇವರಿಗೆ? ಎಲ್ಲಿ ಬಂದು ಹೇಳಿದ್ದಾರೆ ಅಂದೆ. ನಂಗೆ ಗೊತ್ತಿಲ್ಲಪ್ಪ, ಮೊನ್ನೆ ಏನು ಮಾಡಿದೆ ಗೊತ್ತಾ ಅಂದರು. ಏನು ಅಂದೆ? ದೊಡ್ಡ ಸಭೆಗೆ ಹೋಗಿದ್ದೆ ಪುಷ್ಕರಣಿ, ನಿಂಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತು. ಏನು ಸ್ವಾಮಿ ಅಂದೆ. ನಮ್ಗೆ ಗೊತ್ತಿಲ್ಲಪ್ಪ, ನಿದ್ದೆ ಬಂದಿತ್ತು, ಹಿಂಗಂದೆ, ಏನೋ ನಡೀತಾ ಇತ್ತು, ಏನು ಅನ್ನಿಸ್ತೋ ನಮ್ಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಸಭೆಗೆ ಹಾಕಿದೆ, ವಿಷ್ಣು ಸಹಸ್ರನಾಮ ದೊಡ್ಡದು, ನ್ಯಾಯಸುಧ ದೊಡ್ಡದು ಅಂತ ಹಾಕ್ದೆ. ಯಾರೂ ಉತ್ತರ ಕೊಡಲಿಲ್ಲ. ಆಮೇಲೆ ಯಾರೋ ಒಬ್ಬರು ನಿಂತ್ಕೊಂಡು 5 ನಿಮಿಷ ಆಮೇಲೆ, ಸ್ವಾಮಿ ನೀವು ತಿಳ್ಕೊಂಡಿರೋದೇ ಸರಿ, ನೀವು ವಿಷ್ಣು ಸಹಸ್ರನಾಮ ದೊಡ್ಡದು ನಾನು ತಿಳ್ಕೊಂಡಿದ್ದೀನಪ್ಪ, ನ್ಯಾಯಸುಧ ನಂಗೆ ಗೊತ್ತಿಲ್ಲ, ದಡ್ಡ. ಎಷ್ಟು ಕ್ಲಾರಿಟಿ. ಆಗ ಆ ಪಂಡಿತರು ಹೇಳಿದ್ರು, ಕೈ ಮುಗಿದ್ಬಿಟ್ರು ಅವ್ರಿಗೆ, ನಿಜವಾಗ್ಲೂ ವಿಷ್ಣು ಸಹಸ್ರನಾಮ ದೊಡ್ಡದೆ, ಅದರಲ್ಲೇನು ಮೂರ್ಖಾಸನ ಏನು ವ್ಯತ್ಯಾಸ ಇಲ್ಲ. ನ್ಯಾಯಸುಧ ದೊಡ್ಡದ, ವಿಷ್ಣು ಸಹಸ್ರನಾಮ ದೊಡ್ಡದ ಅಂದರೆ ವಿಷ್ಣು ಸಹಸ್ರನಾಮವೇ ದೊಡ್ಡದು, ಅದರಲ್ಲೇನಿದೆ. ಯಾರು ಅಲ್ಲ ಅಂತ ಹೇಳೋರು ಯಾರಿದ್ದಾರೆ? ನಾನು ಹಂಗೆ ತಿಳ್ಕೊಂಡಿದ್ದೀನಪ್ಪ, ನಂಗೆ ಗೊತ್ತಿಲ್ಲ, ರಾಯರು ನಂಗೆ ಹೇಳಿರೋದು. ಯಾವಾಗ ಹೇಳಿದ್ರಪ್ಪ ರಾಯರು? ರಾಯರು ಹೇಳಿದ್ರು ಅಂದ್ರೆ ಯಾರು? ಇಲ್ಲಿ ಬಂದಿರೋ ಪಂಡಿತರು ರಾಯರಾ? ಯಾರು ರಾಯರು ಹೇಳೋದು? ನಂಗೆ ಗೊತ್ತಿಲ್ಲಪ್ಪ ಅನ್ಬೇಕಾದ್ರೆ ಅಷ್ಟೇ. ಯಾಕೆ ನಿಮಗೆ ಹೇಳಿದೆ ಅಂದರೆ, ಅವರ ವಿಶೇಷ ಪೂರ್ವಾಶ್ರಮದಿಂದಲೂ ಕೂಡ ನನಗೆ ಒಂದು ವಿಶೇಷ ಅನುಗ್ರಹ ಮಾಡ್ತಿದ್ರು. ಇಂಥ ವ್ಯಕ್ತಿ ಅಂತ ನಂಗೆ ಗೊತ್ತಿಲ್ಲ ಅವರು, ಗೊತ್ತಾಯ್ತೇನು? ನನಗೆ ಮಕ್ಕಳಿರಲಿಲ್ಲ, 44 ವರ್ಷ ಆಗೋಗಿತ್ತು. ಏನು ಮದುವೆ ಪೆಟ್ಟಿಗೆಯಲ್ಲಿ ಇಟ್ಟರು ರಾಮದೇವ್ರದ್ದು. ಸ್ವಾಮಿ ನನ್ನ ವಂಶ ಇಲ್ಲ ಅಂದೆ. ಯಾಕೆ ಒದ್ದಾಡ್ತೀಯಪ್ಪ, ರಾಮದೇವ್ರಿದ್ದಾರೆ, ರಾಯರಿದ್ದಾರೆ, ಒಳ್ಳೆ ಗಂಡ್ಮಗು ಆಗುತ್ತೆ, ದೊಡ್ಡ ಪಂಡಿತ ಆಗ್ತಾನೆ, ಒಂದು ಮಾತು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ರಾಯರು ಬೃಂದಾವನದಿದ್ರೆ ಆ ಮಗುನ ಮಲಗಿಸಿ ಇವತ್ತು ನೋಡಿದವನಿದ್ದಾರೆ ನೋಡಿ, ಗುಂಜೊಳ್ಳಿ ಫ್ಯಾಮಿಲಿ. ರಾಯರಿಗೆ ಅಷ್ಟೊತ್ಕಾಗುವವರು ಆ ಮಗುನಲ್ಲಿ ಮಲಗಿಸಿದ್ದಾರೆ. ಅವರೇ ಸಕ್ಕರೆಯನ್ನು ಬಾಯಿಗಿಟ್ಟು ಅನುಮೂರ್ತ ಮಾಡಿದ್ದಾರೆ. ಒಬ್ಬ ಪಂಡಿತ ಆಗ್ತಾನೆ, ಯೋಚನೆ ಮಾಡಬೇಡ.
ಯಾಕೆ ಅಂದರೆ ನಾವು ಅದನ್ನು ನಂಬ್ತೀವಿ. ನಂಬಿಕೆ ಅದಿಲ್ಲದೆ ಇದ್ರೆ ನಂಬಿ ಕೆಟ್ಟವರಿಲ್ಲವ ರಂಗಯ್ಯ ನಂಬದೆ ಕೆಟ್ಟವರು. ಎಲ್ಲ ಶಾಸ್ತ್ರಗಳು ಹೇಳುತ್ತೆ. ನಮಗೆ ನಂಬಿಕೆ ಇಲ್ಲದೆ ಇದ್ರೆ ಅದನ್ನೇ ತಾಮಸ ಜೀವಿ ಅನ್ನೋದು. ಅವ್ರಿಗೇನು ಬೇರೆ ಸೂತ್ರ ಇಲ್ಲ. ಇದೇ ಅರ್ಥ ಅವರು ಮಾಡ್ಬೋದು. ನಿರ್ಗುಣಾನಕ್ಕೆ ಗುಣ ಇಲ್ಲದವನು ಅಂತನೂ ಅರ್ಥ ಅವ್ರು ಮಾಡ್ತಾರೆ. ಹಠ ನಿತರಾನ್ ಗುಣವಾನ್ ಅಂತ ಮಾಡುವಾಗ ನಿರ್ಗುಣ ಅಂತ ಅರ್ಥ ಮಾಡಿದ್ರು ಅದು ಕೊಡುತ್ತೆ ನಿರ್ಗುಣ ಅನ್ನಕ್ಕೆ. ಆದರೆ ಅವ್ರು ಮಾಡಲ್ಲ ಅದನ್ನು. ಶಬ್ದಾರ್ಥ ಯಾಕೆ ಅವ್ರು ಮಾಡಲ್ಲ ಅಂದರೆ ಅವ್ರಿಗೆ ಬೇಕಿಲ್ಲ. ಈ ರೀತಿಯಾದಂಥದ್ದು ಇದೆ. ಆದ್ದರಿಂದ ಈ ಸಭೆ ಒಳಗೆ ಇವತ್ತು ಇಷ್ಟು ಜನ ವಿದ್ವಾಂಸಗಳ ಮಧ್ಯದಲ್ಲಿ ಈ ಒಂದು ವಿಷಯವನ್ನು ಇಟ್ಟಾಗ ಎಷ್ಟೋ ಹೊಸ ಹೊಸ ವಿಷಯಗಳು ಅವರವರ ಸ್ಮೃತಿ ಪಟ್ಟದಲ್ಲಿ ಮೂಡಿರ್ತಕ್ಕಂಥದ್ದನ್ನು ನಾವು ಈಗ ಹೇಳಿದ್ರು ಅವರು. ಪ್ರಯೋಜನ ಏನು? ಎಲ್ಲ ಪೂರ್ವಪಕ್ಷಗಳು ನಡೆದಿದೆ. ಆದರೆ ಆ ಪೂರ್ವಪಕ್ಷಗಳು ಅವ್ರ ಮುಖಾಂತರಿಂದ ಬಂದಾಗ ನಟ್ಟಿಗೆ ಕೊಡ್ಕೋದು. ರಸೀತಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ಖರ್ಚು ಮಾಡಿರೋದು. ಆದರೆ ಅವನು CA ಮಾಡಿ ಆಡಿಟ್ರ್ ಬಂದಾಗ ನೋಡಿದಕ್ಕೆ ಅವ್ನು ಟಿಕ್ ಕೊಡಿದ್ರೆ ಇದಕ್ಕೆ ವ್ಯಾಲ್ಯೂ. ಹಾಗೆ ವಿದ್ವಾಂಸರು ಟಿಕ್ ಕೊಡಿದ್ರೆ ವ್ಯಾಲ್ಯೂ. ಈಗ ಅವರ ಸ್ವರೂಪದಲ್ಲಿ ಪ್ರವೇಶ ಇಲ್ಲವೇ ಇಲ್ಲ ಅಂತ ನೆನ್ನೆ ಒಂದು ಸಿದ್ಧಾಂತ ಆಯಿತು. ಆದರೆ ಇವತ್ತು ಅನೇಕ ವಿದ್ವಾಂಸರುಗಳು ವಿಶೇಷವಾಗಿ ನಮ್ಮ ಚತುರ್ವೇದಿ ಆಚಾರ್ಯರು ಉಂಟೇ ಉಂಟು ಅಂದರು. ಮತ್ತು ಇದು ಟಿಕ್ ಕೊಡಿಲ್ಲ ಅದು ನೋಡಿಲ್ಲ. ಹೀಗೆ ಅನೇಕ ವಿದ್ವಾಂಸಗಳ ಮುಂದೆ ಇಟ್ಟು ಅವರವರ ಅಭಿಪ್ರಾಯ ತಗೊಂಡಾಗ ಆ ಟಿಕ್ ಕೊಡೋದು ಅರ್ಥ ಆಯ್ತೇನು. ಆಮೇಲೆ ಅಕೌಂಟು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ಸನ್ನು ಟ್ಯಾಲಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಈ ಒಂದು ಸಣ್ಣ ಸಭೆಯನ್ನು ಬೆಳಗ್ಗೆ ಇದನ್ನು ಅಂತ್ಯ ಮಾಡ್ತಾ ರಾತ್ರಿ ಇದೇ ರೀತಿಯಾದಂಥ ಹರಿದಾಸ ಸಾಹಿತ್ಯದಲ್ಲಿ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ, ಅಪರಾಧಿ ನಾನಲ್ಲ, ಈ ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿನಿ ಆಡಿಸಿದಂತೆ ಆಡುವ ನರಗೊಂಬೆ ನಾನು. ಒಬ್ಬರೇ ವ್ಯಕ್ತಿ ಎರಡು ವಿರುದ್ಧವಾದ ವಿಷಯಗಳನ್ನ ಹೇಳಿದಾಗ ಹೇಗಿಟ್ಕೊಳ್ಳೋದು? ಬೇರೆ ಬೇರೆದಾದರೆ ಅವರ ಅಭಿಪ್ರಾಯ ಬೇರೆ ಬೇರೆ ಅನ್ಬೋದಾಯ್ತು. ಇದನ್ನು ಸಾಯಂಕಾಲ ಅದನ್ನು ಸಮಾರೋಪದಲ್ಲಿ ಅದನ್ನು ಮುಗಿಸ್ತೇನೆ. ಇವತ್ತು ಒಂದು ಹಂತಕ್ಕೆ ಬಂದಿದೆ ಸಂತೋಷನೇ. ಉಪದೇಶ ಕ್ರಮದಿಂದ ಗುರುವಿನ ಅನುಗ್ರಹದಿಂದ ಇಂತಹ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಗಳು ಉಪದೇಶದಿಂದಲೇ ಆಗಬೇಕೇ ವಿನ ಕೇವಲ ಗ್ರಂಥಾವಲೋಕನವನ್ನು ಮಾಡಿ ಒಂದಕ್ಕೊಂದಕ್ಕೆ ವಿರೋಧ ಇರತಕ್ಕಂಥ ಪ್ರಮಾಣಗಳನ್ನ ಇಟ್ಕೊಂಡು ಒಬ್ರಿಗೊಬ್ರಿಗೆ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತೇಳಿ ಬ್ರಹ್ಮ ಇತ್ಯಾದಿಗಳನ್ನ ನಾವು ತಂದ್ಕೊಳ್ಳೋದಕ್ಕಿಂತ ಅಥವಾ ದೇವರಲ್ಲಿ ಮೊರೆ ಹೊಕ್ಕಿ ವ್ಯಾಸರಾಯರಲ್ಲಿ ಮೊರೆ ಹೊಕ್ಕಿ ಶ್ರೀಪಾದರಾಜರು ಬ್ರಹ್ಮಣ್ಣ ತೀರ್ಥರು ಇಬ್ಬರು ಗುರುಗಳು, ಒಬ್ಬರು ವಿದ್ಯಾಗುರುಗಳು ಒಬ್ಬರು ಆಶ್ರಮ ಗುರುಗಳು ಇರಲಿ, ಅವ್ರು ಹೆಂಗೆ ವಿದ್ಯಾ ಕೊಟ್ಟರು ಅನ್ನೋದು ಇದೆ. ಆದರೆ ಅಲ್ಲಿ ತಾರತಮ್ಯ ಉಂಟೇ ಇಲ್ವೇ ಅಂದರೆ ಬ್ರಹ್ಮಣ್ಣ ತೀರ್ಥರು ನನ್ನ ಗುರು ಅಂತ ಹೇಳಿದ್ರೆ ವಿನ ಅವರು ಲಕ್ಷ್ಮೀನಾರಾಯಣ ಮುನಿ ಮುಂದೆ ವಿದ್ಯಾಗುರುನ್ ಮಮ ಅಂತ ಹೇಳ್ಕೊಂಡ್ರೆ ಅಷ್ಟೇ. ಆ ತಾರತಮ್ಯ ಇದ್ದೇ ವಿದ್ಯಾಗುರುಂಚ ಜ್ಞಾನಗುರುಂಚನತ್ವ ಶ್ರೀನಿವಾಸ ಕಲ್ಯಾಣ ಆಕಾಶ ಮಹಾರಾಜರು ಶುಕಾಚಾರ ಬಂದ. ಆ ರೀತಿಯಾದಂಥ ಒಂದು ಈ ಸಭೆಯಲ್ಲಿ ಮುಕ್ಕಾಲು ಭಾಗ ತೀರ್ಮಾನ ಆಗಿದೆ. ಏನು ಯೋಚನೆ ಮಾಡಬೇಡಿ. ಇನ್ನೊಂದು 25% ಆ ಪ್ರಮಾಣಗಳನ್ನ ಅಡ್ಜಸ್ಟ್ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಅದು ಹೊಂದುತ್ತೆ ಅನ್ನೋದು ಉಳ್ಕೊಂಡಿದೆ. ಇಂಥ ಒಂದು ಅದ್ಭುತವಾದಂಥ ಈ ಪ್ರಶ್ನೋತ್ತರದ ಈ ಸಭೆಗೆ ನೀವೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ವಿದ್ವಾಂಸರುಗಳಿಗೆ ಇನ್ನೂ ಅತಿಶಯೋಪಯೋಗವಾದಂಥ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಮ್ಮ ವ್ಯಾಸರಾಜ ಗುರುವಂತರ್ಗತನಾಗಿರ್ತಕ್ಕಂಥ ಮೂಲಗೋಪಾಲಕೃಷ್ಣ ಅವರಿಗೆಲ್ಲ ಅನುಗ್ರಹ ಮಾಡಲಿ ಎಂಬುದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೇನು ಅವಮಾನ ಇಲ್ಲ. ಯಾಕೆ ಅಂದರೆ ಕರೆದೇಟಿಗೆ ಬಂದು ಸಹಕಾರ ಕೊಟ್ಟು ಇಷ್ಟೊತ್ತಾದರೆ ಕೂಡ ಏಕಾದಶಿ ಮಾಡ್ತೀರಾ ಅಂತ ಕೇಳಿದ್ರು. ಯಾಕೆಂದರೆ ನನ್ನ ಹಂಗೆ ಕೂರಿಸಿದ್ರು ಶಿವರಾತ್ರಿನೂ ಮಾಡ್ತೀನಿ. ಅದೇನು ಏಕಾದಶಿ ಅಲ್ಲ, ಶಿವರಾತ್ರಿ ಜಾಗರಣೆ ಆಗೋಗುತ್ತೆ. ಆದರೆ ನಾನು ಕೂತ್ಕೋತೀನಿ ಅಂತ ಅವ್ರು ಹೇಳಿ ಸತ್ಯ ಅಲ್ವಾ? ನಾ ಕೂತ್ಕೋತೀನಿ ನಿಮ್ಮನ್ನು ಕುಡೀರಿ ಅನ್ನೋಕ್ಕಾಗ. ನಾವು ದೊಡ್ಡವರು 4 ಗಂಟೆ ಹಸು ತಡಿತೀವಿ. ಮಕ್ಕಳು 1 ತಿಂಗಳ ಮಗುವಿಗೆ ರಾತ್ರಿ ಕೊಟ್ಟಾಯಿತು ಹಾಲು ಅನ್ನೋಕ್ಕಾಗುತ್ತಾ? ಸತ್ತೇ ಹೋಗುತ್ತೆ ಅದು. ಹಾಗೆ ನಾವು ಶುಗರು BP ಅಲ್ಲ, ನನ್ನೂ ಸೇರಿಸೆ ಹೆದರ್ಕೋಬೇಡಿ. ನಾ ಜಾಂಬು ಅಂತ 35 ವರ್ಷದ ಶುಗರ್ ಪೇಷಂಟ್ ನಾನು. 1 ದಿನದ್ದಲ್ಲ 2 ದಿನದ್ದಲ್ಲ, ಅರ್ಧ ಜೀವಮಾನ ಎಲ್ಲ ಅದರೊಳಗೆ ಕಳೆದು ಬಿಟ್ಟಿದ್ದೀನಿ. ಆದರೂ ನಮ್ಮ ಸ್ವಾಮಿ ನಮ್ಮ ವಿಜಯರಾಯರು ಹೇಳಿದಂತೆ ವ್ಯಾಧಿ ಬಾರದು ದೇಹ ಬಾಧೆ ತಟ್ಟದು ಆದಿದೇವನ ಸುಪ್ರಸಾದವಾಗುವುದು ಅಂತ ಅನುಗ್ರಹ ಮಾಡ್ತಾ ಇದ್ದಾನೆ ಸ್ವಾಮಿ. ನೀನು ಜಪ ನೀನು ಪೂಜೆ ಏನಾದ್ರು ಮಾಡ್ಕೋ, 350 ಅದ್ರ ಪಾಡಿಗೆ ಅದಿರಲಿ, ಟಚ್ ಆಗದೆ ಇದ್ದಾಗ ನಾನು ಇಟ್ಟಿರ್ತೀನಿ ಅಂತ ನಮ್ಮ ಸ್ವಾಮಿ ಹರಿವಾಯುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ನಾನು ದುಃಖದಿಂದ ಹೇಳ್ತಾ ಇದ್ದೀನಿ ಅಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಲದ ಗಣನೆಯನ್ನು ಮಾಡಿದೆ. ನನ್ನ ಗುರುಗಳು ಹೇಳ್ತಾ ಇದ್ದರು, ಜ್ಞಾನದ ವಿಷಯದಲ್ಲಿ ಆಸ್ತೆ ಬೇಕು ನಿಮಗೆ ಅಂದರೆ ಕಾಲ ನೋಡಬೇಡ, ಕಾಲರೂಪಿ ಪರಮಾತ್ಮನಂತೆ ನಡೀತೀವಿ ಅಂದರೆ ಜ್ಞಾನ ನೋಡಬೇಡ. ಎಷ್ಟೋ ಜನ ಹಾಗೆ ಅವರು ನೋಡಿ ಆ ಸ್ವಾಮಿಗಳು 10 ನಿಮಿಷ ಅಂದರೆ ಶುರು ಮಾಡ್ತಾರೆ, 10 ನಿಮಿಷ ಆದ ತಕ್ಷಣ ನಾರಾಯಣ ಅಂತಾರೆ. ಆ ಥರ ನಂಗೆ ಮುಗ್ಸೋಕ್ಕೆ ಬರಲ್ಲ. ಎಷ್ಟೋ ಪ್ರಯತ್ನ ಪಡ್ತೀನಿ ಮುಗ್ಸೋಕ್ಕೆ ಬರಲ್ಲ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಸ್ವಭಾವ ಅನ್ಯತಾ ಕರ್ತವ್ಯ ನೈವ ಶಕ್ಯತೆ ಇಲ್ಲ, ಜೀವ ತಾರತಮ್ಯ. ಆದ್ದರಿಂದ ಇಷ್ಟು ಹೊತ್ತು ಕಾಲಾವಕಾಶದಲ್ಲಿ ಕೂತು ಬಹಳ ಸಹಕಾರವನ್ನು ಕೊಟ್ಟು ಈ ವರ್ಷದ
ಈ ಸಭೆಯ ಆರಾಧನಾ ಮಹೋತ್ಸವವನ್ನು ನೀವು ನಡೆಸ್ಕೊಟ್ಟಿದ್ದೀರಿ ಎಂಬತಕ್ಕಂಥದ್ದರಿಂದ ಬಹಳ ಸಂತೋಷಪಟ್ಟಿದ್ದೇನೆ. ನಿಮಗೂ ಕೂಡ ಅಂಥ ಯೋಗ್ಯ ಗುರುಗಳ ಉಪದೇಶದಿಂದ ಇಂಥ ಪ್ರಮೇಯ, ಇದು ದಿನನಿತ್ಯದ ಪ್ರಮೇಯ ಕಂಡ್ರೆ ವಾಯುದೇವರ ಸ್ಥಾನಮಾನವೇ ಸರಿಯಾಗಿ ನಿಂತ್ಕೊಳ್ಳದೆ ನಾವೇನ್ರಿ ಅಂತರ್ಯಾಮಿಯಾಗಿ ಸಮರ್ಪಣೆ ಮಾಡೋದು, ಏನು ಕಾರ್ಯ ಮಾಡೋದು, ಮಾಡಿಸೋರೆಲ್ಲ ಅವರೇನು, ಎಲ್ಲ ದೇವರು ಮಾಡಿಸ್ತಾನೆ ಅನ್ನೋದಾದರೆ ಆಚಾರ್ಯ ಎಷ್ಟು ಪ್ರಮಾಣ ಕೊಡ್ತಾರೆ. ಎಲ್ಲ ದೇವ್ರ ತಲೆ ಮೇಲೆ ಹಾಕ್ಬಿಟ್ಟು ನಿನ್ನ ಕರ್ತವ್ಯ ಪ್ರಜ್ಞೆ ಮಾಡ್ತೀನಿ, ನೀನೊಬ್ಬ ರಾಕ್ಷಸ ತಾಮಸ ಹಿಂದು. ಅದೇ ನಿನ್ನೆ ಓದಿದ್ದು 10 ಪ್ರಮಾಣಗಳು. ದ್ರೌಪದಾದೇವರು ಗಂಡಂಗೆ ಅಗ್ರಾಚಾರ ಬಿಡಿಸ್ಬಿಟ್ರು. ಆದರೆ ಈಗ ಅದೆಲ್ಲ ನೀವು ಏನಾರು ಹೇಳ್ಕೊಳ್ಳೋದು ಸಾವಕಾಶ ಪ್ರಮಾಣ ಅಂದ್ಬಿಟ್ರೆ ಅರ್ಥ ಏನು? ಅದೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಇಂಥ ವಿದ್ವಾಂಸಗಳು ಇವತ್ತು ದಿನ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ತುಂಬ ಸಂತೋಷಪಟ್ಟು ನಾನು ತುಳಸಿ ದಳವನ್ನು ಈಗ ಮಹಾನೈವೇದ್ಯದ ಕಾಲದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಯ ಏನು ಒಂದು ವಾಕ್ಯಾರ್ಥ ವಿಚಾರವನ್ನು ಇಟ್ಟಿದ್ವೋ ಅದನ್ನು ಭಗವಂತನಿಗೆ ವ್ಯಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ ಮೂಲ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತೇನೆ ಎಂಬಲ್ಲಿಗೆ ಬೆಳಗಿನ ಇದನ್ನು ಮುಗಿಸಿ ರಾತ್ರಿ ಹೇಳ